ನಮಸ್ಕಾರ ವೀಕ್ಷಕರೇ. ಬದುಕಿದವರನ್ನ ಕೊಂದು ಪೌತಿಕತೆ ಮಾಡುವಂತ ಹೊಸ ಭೂ ಕಬಳಿಕೆಯ ವಿಧಾನವೊಂದು ಬೆಳಕಿಗೆ ಬಂದಿದೆ. ಜೀವಂತವಿದ್ದ ವ್ಯಕ್ತಿಯನ್ನ ನಿಧನ ಹೊಂದಿದ್ದಾರೆ ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಿ ಜಮೀನಿನ ಯಜಮಾನನಿಗೆ ಸಂಬಂಧವೇ ಇಲ್ಲದವರ ಹೆಸರಿಗೆ ಪೌತಿಕತೆ ಮಾಡಿ ವಂಚಿಸುತ್ತಿರುವ ಪ್ರಕರಣ ಕಂಡು ಬಂದಿದೆ. ಹೊರವಲಯದ ಕೆಲವು ಕಡೆ ಬಡವರು ಹಾಗೂ ಅವಿದ್ಯಾವಂತರ ಜಮೀನನ್ನ ಯಜಮಾನನಿಗೆ ತಿಳಿಯದಂತೆ ನಕಲಿ ದಾಖಲೆ ಸೃಷ್ಟಿಸಿ ನಂತರ ಖರೀದಿದಾರರಿಗೆ ಮಾರುತ್ತಿದ್ದಾರೆ ಎಂಬ ದೂರು ಕೇಳಿ ಬರುತ್ತಿದೆ. ತಾಲೂಕಿನ ಇಲವಾಲ ಹೋಬಳಿಯ ಉಯಿಲಾಳು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 43/14 ಎನಲ್ಲಿ ಚೆಲುವಯ್ಯ ಅವರಿಗೆ ಸೇರಿದ 2 ಎಕರೆ 3 ಕುಂಟೆ ಜಮೀನಿದೆ. ಇಲ್ಲಿ ಅವರ ಕುಟುಂಬವು ಮಾವಿನ ಕೃಷಿ ಮಾಡುತ್ತಾ ಜೀವನ ಸಾಗಿಸುತ್ತಿದೆ. ಈಚೆಗೆ ಸಾಲದ ವಿಚಾರವಾಗಿ ಬ್ಯಾಂಕ್ಗೆ ತೆರಳಿದಾಗ ಅವರ ಜಮೀನಿನ ಕ್ರಯಪತ್ರವು ವಿಜಯನಗರದ ನಿವಾಸಿ ಪ್ರೀತಿಯವರ ಹೆಸರಿಗೆ ಬದಲಾಗಿರುವುದು ತಿಳಿಯುತ್ತದೆ. ಚೆಲುವಯ್ಯ ಗ್ರಾಮ ಪಂಚಾಯಿತಿ ಹಾಗೂ ಮೈಸೂರು ಪಶ್ಚಿಮ ನೋಂದಣಾ ಮತ್ತು ಮುದ್ರಾಂಕ ಇಲಾಖೆಗೆ ತೆರಳಿ ದಾಖಲೆ ಪರಿಶೀಲಿಸಿದಾಗ ಅವರಿಗೆ ಆಶ್ಚರ್ಯವಾಗುತ್ತೆ. ಏಕೆಂದರೆ ದಾಖಲೆ ಪ್ರಕಾರ ಚೆಲುವಯ್ಯ ಸತ್ತು ಹೋಗಿದ್ದರೂ ಉಯಿಲಾಳು ಗ್ರಾಮದ ಗೌರಮ್ಮ, ವರನಂದಮ್ಮ, ತುಳಸಿರಾಮ, ಕಲ್ಯಾಣಮ್ಮ, ಸ್ವಾಮಯ್ಯ, ಲಕ್ಷ್ಮಯ್ಯ ಎಂಬುವರ ಹೆಸರಿಗೆ ಪೌತಿಕತೆ ಮಾಡಲಾಗಿತ್ತು. ಅದನ್ನು ಅವರು 1.25 ಕೋಟಿಗೆ ಪ್ರೀತಿಯವರಿಗೆ ಮಾರಿದ್ದಾಗಿ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ಜನರು ಯಾರೆಂದು ತಿಳಿದ ಚೆಲುವಯ್ಯ ಪೊಲೀಸ್ ಠಾಣೆ, ಸರ್ಕಾರಿ ಅಧಿಕಾರಿಗಳ ಕಚೇರಿಗೆ ಅಲೆದರೂ ಪ್ರಯೋಜನವಾಗಿಲ್ಲ. ಯಾರೂ ದೂರು ಸ್ವೀಕರಿಸಿಲ್ಲ. ವಕೀಲರ ಮೂಲಕ ಎಸಿ ಕೋರ್ಟ್ಗೆ ದೂರು ಸಲ್ಲಿಸಿದಾಗ ಪೌತಿಕತೆ ಮಾಡಿಸಿಕೊಂಡವರನ್ನ ಕರೆಸಲಾಯಿತು. ಅಲ್ಲಿ ಮಹಿಳೆಯರು ತಪ್ಪೊಪ್ಪಿಕೊಂಡ್ರು. ಆದರೆ ಚೆಲುವಯ್ಯ ಹೆಸರಿಗೆ ಖಾತೆ ಮಾಡಲಾಯಿತು. ಆದರೆ ಸಮಸ್ಯೆ ಅಲ್ಲಿಗೆ ನಿಲ್ಲಲಿಲ್ಲ. ಪ್ರೀತಿಯವರ ಹೆಸರಿಗೆ ಜಾಗ ನೋಂದಣಿಯಾಗಿರುವುದರಿಂದ ಅವರು ಅದನ್ನು ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಬ್ಯಾಂಕ್ ಸಾಲಕ್ಕೆ ಹಾಗೂ ಇತರ ಸೌಲಭ್ಯ ದೊರೆಯಲು ತೊಂದರೆಯಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ದಾಖಲೆಯಲ್ಲಿದ್ದ ಪ್ರೀತಿಯವರ ವಿಳಾಸ ಹುಡುಕಿ ಹೊರಟ ಚೆಲುವಯ್ಯ ನಿರಾಸೆ ಅನುಭವಿಸಿದ್ರು. ಅಲ್ಲಿ ಆ ಹೆಸರಿನವರು ಇರಲಿಲ್ಲ. ಇಲವಾಲ ಠಾಣೆಗೆ ಅನೇಕ ಬಾರಿ ಓಡಾಡಿದರೂ ಪ್ರಯೋಜನವಾಗಲಿಲ್ಲ. ದಾಖಲೆ ಸೃಷ್ಟಿಸಿದವರನ್ನ ಕರೆಸಿ ನೋಂದಣಿ ಹಿಂಪಡಿಸಬೇಕಿದೆ. ಸುತ್ತಲಿನ ಹಳ್ಳಿಗಳಲ್ಲಿ ಇದೇ ಸಮಸ್ಯೆಯ ಜಮೀನುಗಳಿವೆ. ಆದರೆ ಜೀವಭಯದಿಂದ ಅವರ್ಯಾರೂ ಮುಂದೆ ಬರುತ್ತಿಲ್ಲ. ಬದುಕಿದ್ದ ವ್ಯಕ್ತಿಯ ಹೆಸರಿನಲ್ಲೇ ಪೌತಿಕತೆ ಮಾಡಿದರೂ ಅಧಿಕಾರಿಗಳ ವಿರುದ್ಧ ಕ್ರಮವಾಗಿಲ್ಲ. ದಾಖಲೆ ಮಾಡಿಸಿಕೊಂಡ ಮಹಿಳೆಯರು ಹಾಗೂ ಅವರಿಂದ ಜಾಗ ಖರೀದಿಸಿದವರು ಸುಳ್ಳು ವಿಳಾಸ ನೀಡಿದ್ದಾರೆ. ಅವಿದ್ಯಾವಂತರನ್ನ ಗುರಿಯಾಗಿಸಿ ನಡೆಸುತ್ತಿರುವ ಈ ರೀತಿಯ ದಂಧೆಗಳು ಕೊನೆಯಾಗಬೇಕಿದೆ. ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಇದಕ್ಕೆ ಸರಿಯಾದಂತ ಸೂಕ್ತ ಮಾರ್ಗದರ್ಶನವನ್ನ ತರಬೇಕಾಗುತ್ತೆ. ಇಲ್ಲ ಅಂದ್ರೆ ಎಷ್ಟೋ ಅಮಾಯಕರು ತಮ್ಮ ಜಮೀನುಗಳನ್ನ ಕಳೆದುಕೊಳ್ಳುವಂತ ಭೀತಿಯಲ್ಲಿದ್ದಾರೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.